ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇರ್ರಿಪ್ಲೇಸಬಲ್ ವೈಬ್ಸ್. ಇವತ್ತು ನಾನು ಸ್ವಲ್ಪ ಮನೆಗೆ ಪಾತ್ರೆ ಐಟಮ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ವಿಶಾಲ್ಗೆ ಹೋಗಿದ್ದೆ. ವಿದ್ಯಾರಣ್ಯಪುರ ವಿಶಾಲ್ ಅಲ್ಲ, ಯಲಹಂಕ ವಿಶಾಲ್ಗೆ ಹೋಗಿದ್ದೆ. ಅಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ನಾನು ಪಾತ್ರೆಗಳನ್ನ ಸೆಲೆಕ್ಟ್ ಮಾಡೋ ಬಿಸಿಲಿ ನಾನೇ ಅಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇರಬೇಕು, ವೀಡಿಯೋ ಮಾಡಬೇಕು, ಹಾಗಾಗಿ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀನಿ. ಓಕೆ. ಆ್ಯಂಡ್ ಅಲ್ಲಿಂದ ಬರ್ತಾ ನಾನಿಲ್ಲೊಂದು ಅಂಗಡಿ ವಿಸಿಟ್ ಮಾಡಿದೆ, ಅಜ್ಜಿಯ ಅರಮನೆ. ತುಂಬ ಖುಷಿಯಾಯಿತು ಈ ಶಾಪ್ನ ನೋಡಿ. ಟ್ರೆಡಿಷ್ನಲ್ ಕಿಚನ್ ಲವರ್ಸ್ಗೆ ಇದು ಪರ್ಫೆಕ್ಟ್ ಪ್ಲೇಸ್. ಇಲ್ಲಿ ವುಡನ್ ಯುಟೆನ್ಸಿಲ್, ಸ್ಟೋನ್ ಕುಕ್ವೇರ್, ಕಾಸ್ಟ್ ಐರನ್ ತವಾ ಆ್ಯಂಡ್ ಪಡ್ಡು ಮೇಕರ್ಸ್, ಬೌಲ್ಸ್, ಹೀಳಿಗೆ ಮಣೆ, ತಟ್ಟೆಗಳು, ಕಲ್ಮರ್ಗಿ ಮತ್ತು ಇನ್ನೂ ತುಂಬ ಬ್ಯೂಟಿಫುಲ್ ಹೋಮ್ ಆ್ಯಂಡ್ ಕಿಚನ್ ಐಟಮ್ಸ್ ಸಿಗುತ್ತೆ. ಓಲ್ಡ್ ಟ್ರೆಡಿಷನ್ನ ಮಾಡರ್ನ್ ಕಿಚನ್ಗೆ ತರಬೇಕು ಅಂದರೆ ಡೆಫಿನೆಟ್ಲಿ ಈ ಶಾಪ್ನ ವಿಸಿಟ್ ಮಾಡಿ. ಓಕೆ. ಕ್ವಾಲಿಟಿ ಸೂಪರ್, ಕಲೆಕ್ಷನ್ಸ್ ಆಸಮ್. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ. ನಾನು ಇಂಪ್ರೆಸ್ ಆಗಿದ್ದು ಈಳಿಗೆ ಮಣೆ. ನನಗೆ ಈಳಿಗೆ ಮಣೆ ತುಂಬ ಇಷ್ಟ ಆಯಿತು. ಸುಮಾರು ಐಟಮ್ಸು ನನಗೆ ತುಂಬ ಇಷ್ಟ ಆಯಿತು. ಆ ಕಲ್ಲಿನ ದೀಪ, ಗೊಲ್ಲುಗಳು. ಬಟ್ ಇದು ಸ್ವಲ್ಪ ನನ್ನ ಬಜೆಟ್ನಲ್ಲಿ ಇರಲಿಲ್ಲ. ಹಾಗಂತ ಬೇರೆ ಈ ಥರ ಶಾಪ್ಗಳನ್ನ ನಾನು ನೋಡಿದ್ದೀನಿ, ಜಯನಗರ, ಮಲ್ಲೇಶ್ವರಮಲ್ಲೆಲ್ಲ. ಇಷ್ಟು ರೀಸನಬಲ್ ಆಗಿ ಎಲ್ಲೂ ಇಲ್ಲ. ಇದನ್ನು ಖಂಡಿತ ನಾವು ತೊಗೊಂಡ್ರೆ ಅಷ್ಟೊಂದೇನು ಕಾಸ್ಟ್ಲಿ ಅಂತಲೂ ಅಲ್ಲ. ಆ್ಯಂಡ್ ಕೆಲವೊಂದನ್ನು ಯಾವುದನ್ನು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತಲ್ವ. ಈಗ ಕಲ್ಮರ್ಗಿ ಒಂದು ಸಲ ಹೀಟ್ ಮಾಡಿಬಿಟ್ರೆ ಮುಗೀತು. ಇಡೀ ಅಡುಗೆ, ಇಡೀ ಸಾರೋ ಏನೋ ಮಾಡ್ತಿದ್ದೀವಿ ಅಂತಂದರೆ ಅದು ಸಿಮ್ಮಲ್ಲೇ ಮಾಡಿಬಿಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಬರುತ್ತೆ. ನೋಡಿ, ಇದೇ ಈಳಿಗೆ ಮಣೆ ನನಗೆ ಇಂಪ್ರೆಸ್ ಆಗಿದ್ದಂದರೆ ತುಂಬ ಚೆನ್ನಾಗಿದೆ. ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಅದು ವಿಡಿಯೋ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ಅದು ವಾಯ್ಸ್ ಕೊಡಲಿಲ್ಲ. ಆ ವಿಡಿಯೋದಲ್ಲಿರೋ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟೆ. ಅವ್ರು ಹೇಳ್ತಾ ಇದ್ದಾರೆ, ಈಗ ಅದನ್ನು ಸ್ಲ್ಯಾಬ್ಗೆ ಫಿಟ್ ಮಾಡಿದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಆ್ಯಸ್ ವೆಲ್ ನಾವು ವೆಯ್ಟ್ ಕೊಟ್ಟಿಲ್ಲ ಅಂದರೆ, ಈಗ ಈಳಿಗೆ ಮಣೆಗೆ ವೆಯ್ಟ್ ಕೊಟ್ಟಿನೇ ನಾವು ತುರಿಬೇಕು. ವೆಯ್ಟ್ ಕೊಟ್ಟರೆ ಅದು ನೀಟಾಗಿ ಕೂರುತ್ತೆ, ತುರಿಯೋಕ್ಕೆ ಸುಲಭ ಆಗುತ್ತೆ. ವೆಯ್ಟ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಬೌನ್ಸ್ ಬ್ಯಾಕ್ ಆಗುತ್ತೆ. ಅದನ್ನೇ ಅವರು ಹೇಳ್ತಾಯಿದ್ರು. ಈಗ ಸ್ಲ್ಯಾಬ್ಗೆ ಫಿಟ್ ಮಾಡೋದ್ರಿಂದ ಅದ್ರ ಮೇಲೆ ವೆಯ್ಟ್ ಬೀಳೋದಿಲ್ಲ. ಆ್ಯಂಡ್ ಅಡ್ವಾಂಟೇಜ್, ಆ ಥರ ಬೌನ್ಸ್ ಬ್ಯಾಕ್ ಆಗಬಾರ್ದು ಅನ್ನೋ ಕಾರಣಕ್ಕೇ ಅದನ್ನು ಸ್ಲೋಪ್ ಮಾಡಿದ್ದಾರೆ. ಸ್ಲೋಪಾಗಿ ಹೋಗುತ್ತೆ. ಬಟ್ ಈಳಿಗೆ ಮಣೆ ಬ್ಲೇಡು ಮೇಲೆ ಬರುತ್ತೆ, ಮುಂದೆ ಬರುತ್ತೆ. ನಾವು ಸಿಕ್ಕಾಪಟ್ಟೆ ಬಗ್ಗೋ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಅದು ಬೌನ್ಸ್ ಬ್ಯಾಕ್ ಆಗಲ್ಲ. ಸೊ ಟ್ರೆಡಿಷನ್ ಕುಕ್ವೇರ್ನ ಇಷ್ಟಪಡೋರು ಖಂಡಿತ ಈ ಶಾಪ್ನ ವಿಸಿಟ್ ಮಾಡಿ. ಆ್ಯಂಡ್ ಇದೆಲ್ಲ ಡಿಫ್ರೆಂಟ್ ಆರ್ಟಿಸ್ಟ್ಗಳು ಮಾಡಿ ಕಳಿಸ್ತಾರೆ. ಇವರು ಡಿಫ್ರೆಂಟ್ ಆರ್ಟಿಸ್ಟ್ಗಳ ಹತ್ರ ಇದನ್ನು ಆರ್ಡ್ರ್ ಮಾಡಿ, ಐಟಮ್ಸ್ನ ಆರ್ಡ್ರ್ ಮಾಡಿ ಅವ್ರಿಗೆ ಬೇಕಾದಂಗೆ ಕಸ್ಟಮೈಸ್ ಮಾಡಿ ತರ್ತಾರೆ. ಆ್ಯಂಡ್ ಇದು ಮುದ್ದೆ ಕಟ್ಟೋದು ಇದು ಏನು ಹೇಳ್ತಾರೆ ನನಗೆ ಮರ್ತೋಗ್ಬಿಟ್ಟಿದೆ. ನಾನು ಸಣ್ಣೋಳಿರುವಾಗ ನಮ್ಮ ಮನೇಲಿ ನೋಡಿದ್ದು. ಇವಾಗ ಅದೆಲ್ಲ ಯಾವ ಐಟಮ್ಸು ಇಲ್ಲ ಮನೇಲಿ. ಇದನ್ನೆಲ್ಲ ನೋಡಿದವಾಗ ನನಗೆ ಅದೇ ನೆನಪಾಗಿ ನಾನು ಕೂಡ ಇದನ್ನೆಲ್ಲ ತೊಗೋಬೇಕು ಅನ್ನಿಸ್ತು. ಬಟ್ ಇವಾಗ ನನ್ನ ಹತ್ರ ಆ ಬಜೆಟ್ ಇರಲಿಲ್ಲ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಈಳಿಗೆ ಮಣೆ ಆ್ಯಂಡ್ ಅದು ತವಾ, ಕೆಲವು ಐಟಮ್ಸ್ಗಳು ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ನಾನು ತೊಗೊತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟ್ರೆಡಿಷ್ನಲ್ ಕಿಚನ್ ಆ್ಯಂಡ್ ಟ್ರೆಡಿಷ್ನಲ್ ಕಿಚನ್ ಲವರ್ಸ್ಗೆ ಇದು ಪರ್ಫೆಕ್ಟ್ ಪ್ಲೇಸ್. ವುಡನ್ ಯುಟೆನ್ಸಿಲ್, ಸ್ಟೋನ್ ಕುಕ್ವೇರ್, ಕಾಸ್ಟ್ ಐರನ್, ತವಾ, ಪಡ್ಡು ಮೇಕರ್ಸ್, ಬೌಲ್, ಹೀಳಿಗೆ ಮಣೆ, ತಟ್ಟೆಗಳು ಆ್ಯಂಡ್ ಗೊಲ್ಲು, ದಸರಾ ಬೊಂಬೆ. ನೋಡಿ, ಇದೇ ಶಾಪು ಅಜ್ಜಿಯ ಅರಮನೆ. ಇಲ್ಲೇ ನಮ್ಮ ವಿದ್ಯಾರಣ್ಯಪುರದಲ್ಲೇ ಇರೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಹೋದೆ ಅಲ್ಲಿಗೆ. ಹೆಲ್ದಿ ಕುಕ್ವೇರ್ನ ಇಷ್ಟಪಡ್ತೀರಾ ಅಂದರೆ, ಅಥವಾ ನಿಮ್ಮ ಕಿಚನ್ಗೆ ಟ್ರೆಡಿಷ್ನಲ್ ಟಚ್ ಬೇಕು ಅನಿಸ್ತಾ ಇದ್ದರೆ ಈ ಪ್ಲೇಸ್ನ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಕ್ವಾಲಿಟಿ ಸೂಪರ್, ಕಲೆಕ್ಷನ್ ಅಮೇಝಿಂಗ್, ಪ್ರೈಸಸ್ ಕೂಡ ರೀಸನಬಲ್. ನಿಮ್ಮ ಮನೆಗೆ ಒಂದು ಟ್ರೆಡಿಷ್ನಲ್ ಟಚ್ ಬೇಕು ಅಂದರೆ ಅಜ್ಜಿಯ ಅರಮನೆ ಈಸ್ ಬೆಸ್ಟ್ ಪ್ಲೇಸ್, ಪರ್ಫೆಕ್ಟ್ ಪ್ಲೇಸ್. ವಿದ್ಯಾರಣ್ಯಪುರದಲ್ಲಿದೆ, ಮಿಸ್ ಮಾಡಬೇಡಿ. ಓಕೆ, ಇವತ್ತು ನಾನು ಜಿಮ್ ಮುಗಿಸಿ ಮನೆಗೆ ಬಂದು ವಾಪಸ್ಸು. ಆ್ಯಂಡ್ ಸ್ವಲ್ಪ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಮಕ್ಕಳು ಪಾನಿಪುರಿ ಮಾಡಬೇಕು ಅಂದರು.
ನಾನು ಅದಕ್ಕೆ ಅವ್ರಿಗೇನು ಬೇಕೋ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಕೊಟ್ಬಿಟ್ಟು ನಾವೇ ಮಾಡ್ತೀವಿ ಅಂದರು. ಸರಿ ನೀವು ಮಾಡಿ ಅಂತ ನನಗೆ ಸ್ವಲ್ಪ ಪಾತ್ರೆ ಐಟಮ್ಸ್ ಬೇಕಾಗಿತ್ತು ಅಂದ್ಬಿಟ್ಟು ವಿಶಾಲ್ಗೆ ಹೋಗಿದ್ದೆ. ವಿಶಾಲಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಅಜ್ಜಿಯ ಅರಮನೆ ವಿಸಿಟ್ ಮಾಡಿ ಕಾಲ್ಸ್ ಬರ್ತಾನೇ ಇತ್ತು. ಬೇಗ ಬಾ ಪಾನಿಪುರಿ ಮಾಡಿದ್ದೀವಿ, ಬೇಗ ಬಾ ಅಂತ ಮಕ್ಕಳು ಕರೀತಾನೇ ಇದ್ದರು. ಸೊ ಬೇಗ ಅಲ್ಲಿಂದ ಹೊರಟು ಬಂದೆ. ಐ ವಾಸ್ ಸರ್ಪ್ರೈಸ್ಡ್. ಆ ವಿಡಿಯೋ ಸಹ ಶೇರ್ ಮಾಡ್ತೀನಿ, ನೋಡಿ. ಮಾಡಿದೆ. ನಾನು ಬರ್ತಾ ಇಲ್ಲ. ಆ್ಯಕ್ಷನ್ ಇರುತ್ತೆ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ನಾನು ಬರ್ತಿದ್ರೆ ಹೇಳು. ನೀನು ಬರ್ತಿಲ್ಲ, ನಿಂದೆ ಹೋಗು. ಕೈ ಕಾಣ್ತಿದೆ ಅಷ್ಟೇ. ನೀನು ಹಿಂದೆ ಹೋಗು ಹೋಗ್ತಿದ್ದೀನಿ. ಸುಮ್ಮನೆ ಕೂತ್ಕೊಳ್ಳೆ. ಆದರೆ ಪೂರಿ ದಪ್ಪ ಆಯಿತು ಅಲ್ಲ? ಇಷ್ಟ ಆಗಿದ್ರೆ ಸಾಕಾಗಿತ್ತು. ಸ್ಟಾರ್ಟಿಂಗ್ ಹಂಗೆ ಬರ್ತಿದೆ, ಆಮೇಲೆ ಆ ಥರ ಹೋಗ್ತಿದೆ. ಇದು ಪೂರಿ ಒಂದೊಂದ್ಸಲ ಹಂಗೆ ಆಗುತ್ತೆ, ಬಟ್ ಉಬ್ಬಲ್ಲ ಹಿಂಗೆ ಮಾಡ್ತಾಯಿದ್ರೆ. ನೀವು ನಾನೇ ಉರಿಬೇಕಿತ್ತು. ಇಟ್ಸ್ ಓಕೆ ಬಿಡುಮ, ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ. ಏನು ಒಂದೆಲ್ಲೆಲ್ಲೋ ಒಂದು ಸೀರೋಗಿದೆ ಅಷ್ಟೇ. ದಟ್ಸ್ ಫೈನ್. ನೋಡಿ, ಪಾನಿಪುರಿ ತುಂಬ ಪ್ರೋಟೀನ್ ಆಗುತ್ತೆ. ಅದರಲ್ಲಿ ತರಕಾರಿ ಇರುತ್ತೆ, ಹುಣಸೆಹಣ್ಣು ಇರುತ್ತೆ, ಹುಣಸೆಹಣ್ಣು ಪ್ರೋಟೀನಾ, ಮೆಗ್ನೀಷಿಯಮ್, ಮಿನರಲ್ ಮೆಗ್ನೀಸಿಯಮ್ ಅದಿರುತ್ತೆ. ಚೆನ್ನಾಗಿದೆ ಮಗಳೇ, ಚೆನ್ನಾಗಿ ಮಾಡಿದ್ಯಾ. ಅದು ಚೋಚೋ ಕೊಡು. ಅದೇ ಸಾಲ್ತಿಲ್ಲ ಅನಿಸುತ್ತೆ. ಏನು ಸಾಲ್ತಿಲ್ಲ? ಇದು ಅಯ್ಯೋ ಸಾಕು ಕಣೋ, ಎಷ್ಟು ನಿಲ್ಲಿಸ್ಲಾ? ಅಲ್ಲ ನಿಮ್ಗೆ ಸಾಲಲ್ಲ ಅಂತ ನಿಲ್ಲಿಸ್ಲಾಮ? ಯಾಕೆ ಅವ್ರಿಗೆ ರುಚಿನೋ? ಏನಕ್ಕೆ ನಿಲ್ಲಿಸ್ತೀಯ? ಒಂದು ನಿಮಿಷ. ನಾನು ಚಿನ್ನು ಮುದ್ದುಗೆ ಪಾನಿಪುರಿ ಇನ್ವೆಸ್ಟ್ ಮಾಡಿ ಕೊಟ್ಬಿಟ್ಟು ಜಾಬ್ ರಿಸೈನ್ ಮಾಡಿಬಿಡ್ತೀನಿ. ಯಾಕೆ? ಇದೇ ಇರುತ್ತೆ ಅಂತ. ಇನ್ನೇನು ನೀವಿಬ್ಬರೇ ಮಾಡ್ತಾ ಇದ್ದೀರಾ, ನನಗೆ ಇನ್ನೇನು ಚಿಂತೆ? ಚಿನ್ನು ಮಾಡಿದಷ್ಟೇ, ನಾನು ಮಾಡಿಲ್ಲ. ನೀನು ಹೆಲ್ಪ್ ಮಾಡಿ ಅವಳಿಗೆ. ತಗೊಳ್ಳಿ ಬಾಸ್. ನಾನು ಆಫ್ ಮಾಡ್ತೀನಿ. ತಗೊಳ್ಳಿ ಮೇಡಮ್. ನಿನ್ನ ಕೈ ಹಾಕ್ಬೇಡ ಕಣೋ.